ಇನ್ಸ್ಟಾ ಮತ್ತು ಯೂಟ್ಯೂಬ್ ಫ್ರೆಂಡ್ಸ್‌ಗೆ ಹಾಯ್ ಅಂತ ಹೇಳಿ ನನ್ನ ಇವತ್ತಿನ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಬೆಳಗ್ಗೆ ಎದ್ದೇಳೋದಕ್ಕಿಂತ ಮುಂಚೆನೇ ಅತ್ತೆ ಎದ್ದು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಟ್ಟಿದ್ರು. ಹಾಗೆ ನಾನು ಒಳಗೆ ಬಂದು ನೀರು ಕಾಯೋದಕ್ಕೆ ಇಡ್ತೀನಿ. ಇದು ನನ್ನ ಡೈಲಿ ರುಟೀನ್ ಅಂತ ಹೇಳ್ಬೋದು. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ನೀರು ಕಾಯೋದಕ್ಕೆ ಇಟ್ಟು ನೆಕ್ಸ್ಟ್ ಬೇರೆ ಏನು ಕೆಲಸ ಇರುತ್ತೆ ಅದನ್ನೆಲ್ಲ ಮಾಡ್ಕೊತೀನಿ. ನಾನು ನೀರು ಕಾಯಿಸಿದ ತಕ್ಷಣ ಬಂದು ಕ್ಲೀನ್ ಮಾಡೋದೇ ಸೋಫಾ ಕ್ಲೀನ್ ಮಾಡ್ತೀನಿ. ಕ್ಲೀನಿಂಗ್ ಎಲ್ಲ ಆಯಿತು. ಹಾಗೆ ನಾನು ಬಿಸಿನೀರಿಟ್ಟಿದ್ದೆ. ಸೊ ಅದು ಕುದೀತಿದೆಯಾ ಅಂತ ಹೇಳಿ ನೋಡಿ ಬಂದು ಆಫ್ ಮಾಡಿ ಕಸನ ಗುಡಿಸ್ಕೊಂಡು ಬರ್ತೀನಿ. ಇದು ನಾನು ಡೈಲಿ ಬೆಳಗ್ಗೆ ಎದ್ದಿದ ತಕ್ಷಣ ಮಾಡೋ ಕೆಲಸಗಳೇ ಇದು. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ನೀರನ್ನ ಕಾಯಿಸಿ ಕಸ ಗುಡಿಸಿ ಮನೆ ಒರೆಸಿ ಆಮೇಲೆ ತಿಂಡಿ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ತೀನಿ ನಾನು. ಹಾಗೆ ಮನೆ ಒರೆಸೋದಕ್ಕೆ ನಾನು ಯಾವಾಗಲೂ ಅರಿಶಿನ ಮತ್ತು ಉಪ್ಪು ಕೂಡ ಹಾಕೋದು. ಏಕೆ ನೆಗೆಟಿವ್ ಎನರ್ಜಿ ಯಾವುದು ಮನೇಲಿ ಬರಬಾರ್ದು ಅಂತ ಹೇಳಿ ನಾನು ಡೈಲಿ ಅದನ್ನೇ ಹಾಕ್ತೀನಿ. ಮತ್ತು ಹಾಗೆ ನಮ್ಮ ಅತ್ತೆ ಅಡುಗೆ ಮಾಡ್ತಾಯಿದ್ರು. ಒಂದು ಸಲ ಏನು ಮಾಡ್ತಿದ್ದಾರೆ ಅಡುಗೆ ಮನೇಲಿ ಅಂತ ಬಂದು ನೋಡಿಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಅತ್ತೆ ಮೆಂತ್ಯ ಹುರಿತಾಯಿದ್ರು. ಮೆಂತ್ಯ ಮತ್ತು ಹುರುಳಿಕಾಳು, ಏಕೆಂದರೆ ಇದನ್ನು ಕಿಚಡಿ ಮಾಡೋದಕ್ಕೆ ಮೆಂತ್ಯ ಮತ್ತು ಹುರುಳಿಕಾಳು ಅಷ್ಟೇ ಹಾಕೋದು ಅವರು. ಅರಿಶಿನ ಅಷ್ಟು ಹಾಕಿ ಕಿಚಡಿ ಮಾಡ್ತಾರೆ. ಹಾಗೆ ನಾನು ಇದನ್ನೆಲ್ಲ ಮುಗಿಸಿ ಸ್ನಾನ ಮಾಡ್ಕೊಬಂದು ಪೂಜೆ ಕೂಡ ಸ್ಟಾರ್ಟ್ ಮಾಡ್ತೀನಿ. ಪೂಜೆ ಎಲ್ಲ ಮುಗಿಸಿ ನಾನು ಮತ್ತೆ ಕಿಚನಿಗೆ ಹೋಗ್ತೀನಿ. ನಮ್ಮನೆ ನಾಗರಹಬ್ಬಕ್ಕೆ ಏನೇನು ಪ್ರಿಪ್ರೇಷನ್ ಆಗ್ತಾಯಿದೆ ಬನ್ನಿ ನೋಡೋಣ. ಮಾಡ್ತಾಯಿದ್ದಾರೆ ಎಲ್ಲ. ಏನೇನು ಹಾಕಿದ್ರಿ ಅದಕ್ಕೆ? ಚಪ್ಪರದ ಅವರೆಕಾಯಿ, ಉಳ್ಳೆ ಹೂವು, ಸೊಪ್ಪು, ಹುಣಸೆಹಣ್ಣು, ಖಾರ ಪುಡಿ, ಸಾಂಬಾರು ಪುಡಿ, ಅರಿಶಿನ ಪುಡಿ, ಈರುಳ್ಳಿ ಒಂದು. ಇಷ್ಟೆಲ್ಲ ಹಾಕಿ ನಮ್ಮನೆ ನಾಗರಹಬ್ಬಕ್ಕೆ ಸಾಂಬಾರು ರೆಡಿ ಮಾಡ್ತಾಯಿದ್ದೀವಿ. ಅಕ್ಕಿನ ತೊಳೆದ್ಬಿಟ್ಟು ಬಸೆ ಹಾಕ್ಬಿಡ್ಬೇಕು ನೈಟೇ. ಬೆಳಗ್ಗೆ ಎದ್ದು ಅದನ್ನು ಮಿಕ್ಸಿ ಮಾಡಿ ಜರಡಿಗೆ ಜಲಿಸ್ಬಿಟ್ಟು ಅದಕ್ಕೆ ಬೆಲ್ಲ ಹಾಕಿ ಟಮಟ ಕಟ್ಟಬೇಕು. ಇದು ಟಮಟ ಮಾಡೋದಕ್ಕೆ ನಾಗರಹಬ್ಬಕ್ಕೆ. ಇಲ್ಲ ಇಲ್ಲ, ಈ ನಾಷ್ಟ ಕಾಳು ಬೇಯಿಸಿ ಮತ್ತು ಟೊಮಟ ಕೊಬ್ಬರಿ ಎಳ್ಳು ಹಾಕಿ ಟಮಟ ಗೂಳ ಮಾಡಿ ಮಿದಿತಾ ಇದ್ದು. ಇದು ಅಕ್ಕಿ ಹಿಟ್ಟು ಮುದ್ದೆ ತುಂಬ ಸಣ್ಣಗೆ ಇದನ್ನು ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿ ಆಗಿದೆ. ಗ್ರೈಂಡ್ ಆಗಿದ ತಕ್ಷಣ ಇದನ್ನು ಸ್ವಲ್ಪ ಜಲಿಸ್ಕೋಬೇಕು. ಇದಕ್ಕೆ ನಾನು ಬೆಲ್ಲನ ತುರಿದು ಹಾಕಿದ್ದೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಉಂಡೆ ಕಟ್ಕೋಬೇಕು. ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದನ್ನೆಲ್ಲ. ಹುಳಿ ಎಣ್ಣೆ ಹಾಕಿದ್ದ ಈ ಥರನ ಸಾಕು. ಇನ್ನೊಂದೇ ನನಗೆ ಪಲ್ಯ ಮಾಡ್ಬಿಟ್ರೆ ಇದು ಸ್ನಾನ ಮಾಡಿ ಊಟ ಬಿಟ್ಟು ಬರಬೇಕು. ನಮ್ಮನೇಲಿ ಟೊಮಟೆನ ರೌಂಡಾಗಿ ಕಟ್ಬಾರ್ದಂತೆ, ಅದನ್ನು ಒಂದು ಚಪ್ಪಟೆ ಥರ ನಾವು ಕಟ್ಟಬೇಕು. ಟೊಮಟೊ ಕೂಡ ರೆಡಿ ಆಯಿತು. ಇದನ್ನು ಟೊಮಟೊ ಹಾಗೆ ಕಿಚಡಿ ಮತ್ತು ಅನ್ನ ಸಾಂಬಾರೆಲ್ಲ ರೆಡಿ ಆಯಿತು. ತೆಗ್ದು ಇದೆಲ್ಲ ನಾಗರ ಪಂಚಮಿ ಹತ್ರ ಹುತ್ತದ ಹತ್ರ ತಗೊಂಡು ಹೋಗೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಬಾಳೆಹಣ್ಣು, ಎಲೆ ಅಡಿಕೆ, ಗಂಧದ ಕಡ್ಡಿ, ಟಮಟ, ಅಕ್ಕಿ ಟಮಟ, ಬೆಂಕಿಪಟ್ಟಣ, ಗಂಗಮ್ಮನಚ್ಚು, ಇದು ತಾಳಿ. ನಾಗರಹಬ್ಬದ ಹತ್ರ ಹುತ್ತದ ಹತ್ರ ಇಟ್ಟು ಪೂಜೆ ಮಾಡೋದಕ್ಕೆ ಇದು ಬೆಳ್ಳಿ ತಾಳಿ. ಇದು ಕುಂಕುಮ ಮತ್ತು ಇದು ಕಡಲೆಕಾಯಿಗೆ ಅಕ್ಕಿ ಮತ್ತು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಇಡೋದು. ಎದ್ದು ಬಂದು ನೀರು ಕುಡಿತಿದ್ದಾರೆ. ಈಗ ಅಮ್ಮನೂ ನೀರು ಕುಡಿತಿದ್ದಾರೆ. ನಮ್ಮ ಪುಟಾಣಿ ಕೂಡ ಎದ್ದು ಆರಮ್ಮಮ್ಮ ನೋಡ್ತಾ ಕೂತಿದ್ದಾಳೆ. ನಮ್ಮತ್ತೆ ಒಂದು ವಾರದ ಮುಂಚೆನೇ ಸಗಣಿ ತಗೊಂಡು ಬೆರಣಿ ತೊಟ್ಟು ಒಣಗಿಸಿಟ್ಟಿದ್ದಾರೆ. ಇದನ್ನು ನಾವು ನಾಗರಹಬ್ಬ ಮಾಡ್ತೀವಲ್ಲ ಅಲ್ಲಿ ಹುತ್ತದ ಹತ್ರ ತಗೊಂಡು ಹೋಗ್ತೀವಿ. ಇದನ್ನು ನಾವೆಲ್ಲ ರೆಡಿಯಾಗಿ ಇವಾಗ ದೇವಸ್ಥಾನದ ಹತ್ರ ಕೆಳಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಹತ್ರನೇ ಹೋಗ್ತಾ ಇರೋದು. ಅವರು ಬೆರಣಿ ತಟ್ಟಿದ್ರಲ್ಲ, ಬೆರಣಿಗೆ ಬೆಂಕಿ ಹಾಕಿ ಇಟ್ಕೊಂಡು ಹುತ್ತದ ಹತ್ರ ತಗೊಂಡು ಹೋಗೋದು. ಅವರು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ನಾನು ಅವರು ಮುಂಚೆನೇ ಹೋದ್ವಿ. ಮತ್ತು ಅಪ್ಪ ಪಾಪು ಕರ್ಕೊಂಬರ್ತಾಯಿದ್ರು. ಹಾಗೆ ನಮ್ಮ ಅತ್ತೆ ಮಾಡಿರೋ ಸಾಂಬಾರಿಗೆ ಅದು ಒಗ್ಗರಣೆ ಹಾಕಿ
ಬರ್ತಾರೆ. ಏಕೆಂದರೆ ನಾವು ದೇವಸ್ಥಾನಕ್ಕೆ ಹೋದ್ಮೇಲೆ ಅವ್ರು ಅದನ್ನು ಮಾಡಿ ಬರಬೇಕು ದೇವಸ್ಥಾನದ ಹತ್ರ. ಹಾಗೆ ಬಂದು ಅಲ್ಲೆಲ್ಲ ಕ್ಲೀನ್ ಮಾಡ್ತಾರೆ ನಮ್ಮ ಅಪ್ಪನೂ ಮತ್ತು ಅವರೂ ಸೇರಿಕೊಂಡು. ಹಾಗೆ ನನ್ನ ಪುಟಾಣಿ ಆಟ ಆಡ್ತಾ ಕೂತಿದ್ಲು ನೀರೊಳಗೆ. ಎಲ್ಲ ರೆಡಿ ಆಯಿತು. ಹಾಗೆ ಪೂಜೆಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾಗರ ಪಂಚಮಿ ಅಂತ ಹೇಳಿದರೆ ಇದನ್ನು ನಾವು ಹಿಂದೆಯಿಂದನೂ ನಡೆಸ್ಕೊ ಬಂದಿರ್ತಾರೆ. ನಾವು ಅದನ್ನು ಈಗಲೂ ಕೂಡ ನಡೆಸ್ಕೊಂಡು ಹೋಗಬೇಕು. ಹಾಗಾಗಿ ನಮ್ಮ ಅತ್ತೆ ಕೂಡ ನಡೆಸ್ಕೊಂಡು ಹೋಗ್ತಿದ್ದಾರೆ. ನಾನು ಯಾವ ಥರ ನಡೆಸ್ಕೊಂಡು ಹೋಗ್ಬೇಕಂತ ಎಲ್ಲ ಹೇಳ್ಕೊಡ್ತಾಯಿದ್ರು ನಮ್ಮ ಅತ್ತೆ ಇವಾಗ. ಹಾಗೆ ಒಂದು ಬಾಳೆದೆಲೆ ಮೇಲೆ ಮಣ್ಣನ್ನು ಒಂದು ಉಂಡೆ ಮಾಡಿ ಇಟ್ಟು 3 ಕಲ್ಲಿಟ್ಟು 3 ವೀಳ್ಯದೆಲೆ ಇಟ್ಟು ಅದಕ್ಕೆ ಅಡಿಕೆ, ಬಾಳೆಹಣ್ಣು ಮತ್ತು ಹಸಿ ಕಡಲೆಕಾಯನ್ನೇ ಇಡಬೇಕಂತೆ. ಅದಕ್ಕೋಸ್ಕರ ಹಸಿ ಕಡಲೆಕಾಯಿ ಇಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಹಾಗೆ ನಮ್ಮ ಮನೆಯಿಂದ ತುಂಬ ಹಿಂದೆಯಿಂದ ನಡೆಸ್ಕೊಬಂದಿರೋ ಅಂತಹ ತಾಳಿನ ನಾವು ಕೂಡ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಆ ತಾಳಿ ಇಟ್ಟು ಪೂಜೆನ ಮಾಡ್ತೀವಿ. ಬೇಗ ಬೇಗ ಪೂಜೆ ಮುಗಿಸಿದ್ವಿ. ಯಾಕೆಂದರೆ ನಾವು 8 ಗಂಟೆ ಒಳಗಡೆ ಈ ನಾಗರ ಪಂಚಮಿನ ನಾವು ಮನೇಲಿ ಮಾಡ್ತೀವಿ. ಹಾಗಾಗಿ ಬೇಗ ಬೇಗ ಪೂಜೆ ಎಲ್ಲ ಮುಗಿಸಿ, ಹಾಗೆ ನನ್ನ ಮಗಳಿಗೆ ಪೂಜೆ ಮಾಡೋದಂತ ಹೇಳಿದರೆ ತುಂಬ ಇಷ್ಟ. ಏಕೆಂದರೆ ನನ್ನ ಜೊತೆ ಅವಳು ಡೈಲಿ ಬೆಳಗ್ಗೆ ಪೂಜೆ ಮಾಡಿ ಅವಳ ಹುತ್ತದ ಹತ್ರನೂ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿ ಹಠ ಮಾಡ್ತಾಯಿದ್ಲು. ಅವಳನ್ನ ಎತ್ಕೊಂಡಾಗಿ ಅವಳ ಜೊತೆ ಪೂಜೆ ಮಾಡಿಸಿ ಮನೇಲಿ ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡ್ತೀವಿ. ಎಲ್ಲ ಪೂಜೆ ಎಲ್ಲ ಮುಗಿಸಿದ ಮೇಲೆ ದೇವ್ರ ಹತ್ರ ಇರೋ ದಾರಾನ ನಾವೆಲ್ಲ ಕಟ್ಕೊತೀವಿ. ಹಾಗೆ ದೇವ್ರ ಹತ್ರ ಇರೋ ತಾಳಿನ ನಾನು ಮುಂಚೆ ಕಟ್ಕೊತಾ ಇದ್ದೆ, ಪಾಪು ಹುಟ್ಟೋದಕ್ಕಿಂತ ಮುಂಚೆ. ಈಗ ಪಾಪು ಹುಟ್ಟಿದ ಮೇಲೆ ಅವಳಿಗೆ ಕಟ್ಟೋಣ ಅಂತ ಹೇಳಿ ಇವತ್ತು ನಾವು ಅವಳಿಗೆ ಕಟ್ಟಿದ್ವಿ. ಅದನ್ನು ನಾವು 1 ದಿನನಾದರೂ ಕಟ್ಬೋದು, ಇಲ್ಲಾಂದರೆ 3 ದಿನನಾದರೂ ಕಟ್ಬೋದು. ನಾವು ಬೆಳಗ್ಗೆ ಕಟ್ಟಿ ಸಂಜೆ ಬಿಚ್ಚೋಣ ಅಂತ ಹೇಳಿ ಕಟ್ಟಿದ್ವಿ. ನಮ್ಮ ಪುಟಾಣಿ ದಾರ ಕಟ್ಟಿಸ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ಲು. ಅವ್ಳಿಗೂ ಹೇಗೇಗೋ ಮಾಡಿ ದಾರ ಕಟ್ಟಿ ನಾವು ಕೂಡ ಕಟ್ಕೊಂಡು. ಹಾಗೆ ದೇವ್ರ ಹತ್ರ ನಾವು 3 ವೀಳ್ಯದೆಲೆಗೆ ಎಲೆ, ಅಡಿಕೆ, ಬಾಳೆಹಣ್ಣು ಮತ್ತು ತಮಟ ಎಲ್ಲ ಇಟ್ಟಿರ್ತೀವಲ್ಲ, ಅದನ್ನು 3 ಜನಕ್ಕೆ ಕೊಡಬೇಕು. ಹಾಗಾಗಿ ನಾನು ನಮ್ಮ ಅತ್ತೆ ಇಬ್ಬರೇ ಇದ್ವಿ. ಒಂದನ್ನು ತಗೊಂಡು ಬಂದು ಅಮ್ಮ ಮನೆಯಲ್ಲಿದ್ದರು, ಸೊ ಅವರಿಗೆ ಮನೇಲಿಗೆ ಬಂದು ಕೊಡೋಣ ಅಂತ ಹೇಳಿ ನಾವು ಹೊರಡ್ತೀವಿ ಅಲ್ಲಿಂದ. ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.